ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರ ಉದ್ಘಾಟನೆ. ನಾನು ಸ್ವಲ್ಪ ಗಾಂಧೀಜಿಯನ್ನು ಫಾಲೋ ಮಾಡೋದ್ರಿಂದ ಧರ್ಮ ಎಲ್ಲವನ್ನು ಒಂದೇ ಥರ ನೋಡೋದಾದರೆ ವಿವೇಕಾನಂದರು ಹೇಳಿದಾಗೆ ನಮ್ಮ ಸ್ವಧರ್ಮವನ್ನು ಪಾಲಿಸಿ ಎಲ್ಲ ಧರ್ಮವನ್ನು ಗೌರವಿಸಿ ಅಂತಿದೆ. ಹಾಗೆ ನಾನು ಅವರೊಬ್ಬರನ್ನೇ ಕರೆಯೋ ಬದಲು ಅವ್ರ ಜೊತೆಗೆ ದೀಪಾ ಬಸ್ತಿ ಅವರನ್ನು ಯಾಕೆ ಇಬ್ಬರಿಗೂ ಅವಾರ್ಡ್ ಸಿಕ್ಕಿದೆ, ಇಬ್ಬರು ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ. ಸೊ ಇಬ್ಬರನ್ನು ಕರೆದಾಗ ಇನ್ನೂ ಸಮಂಜಸ ಆಗುತ್ತೆ ಅಂತ ನನ್ನ ಭಾವನೆ. ಬಟ್ ಇವರು ಬಾನು ಮುಷ್ತಾಕ್ ಅವರು ಈಗ ಈ ಭುವನೇಶ್ವರ್ಗೆ ಅಪಮಾನ ಮಾಡಿದ್ರು, ಕ್ಷಮೆ ಯಾಚಿಸಬೇಕು ಅಂತೇಳಿ ಈಗ ಪ್ರತಾಪ್ ಸಿಂಹ ಅವರು ನ್ಯಾಯಾಲಯದ ಮೊರೆ ಕೂಡ ಹೋಗ್ತಿದ್ದಾರೆ ಇದ್ರ ನಡುವೆ. ಸೊ ಇದು ಸೆನ್ಸಿಟಿವ್ ಮ್ಯಾಟ್ರು, ನಾನೇನು ಕಮೆಂಟ್ ಮಾಡಲಿಕ್ಕೆ ಅದನ್ನು ಇಷ್ಟಪಡಲ್ಲ. ನಾನು ಒಂದು ಹೇಳೋದು ನೋಡಿ, ನಮ್ಮ ದೇಶ ಎಲ್ಲ ಧರ್ಮವನ್ನು ಒಟ್ಟುಗೂಡಿಸ್ಕೊಂಡು ಹೋಗಿದೆ. ಯಾವುದಾದ್ರು ಒಂದು ದೇಶ ಎಲ್ಲ ಧರ್ಮಕ್ಕೂ ವಿರೋಧ ಮಾಡದೆ ಸ್ವಾಗತ ಮಾಡಿದ ದೇಶ. ಆದರೆ ಇದರ ಮೂಲ ಬೇರೆ ಯಾವುದು? ಭಾರತದ್ದು ಯೋಗ ಭೂಮಿ ಅಂತ, ಯೋಗಿಗಳ ಭೂಮಿ ಅಂದರೆ ಸನಾತನ ಧರ್ಮ. ಸೊ ಆ ಮೂಲ ಬೇರನ್ನು ಗೌರವಿಸಿ ಮತ್ತು ಉಳಿದ ಧರ್ಮವನ್ನು ಗೌರವಿಸಿ ಮೂಲ ಬೇರನ್ನು ಸ್ವೀಕಾರ ಮಾಡಿ ಅಂತ ನಾನು ಜನರಲ್ಲೂ ಸರ್ಕಾರದಲ್ಲಿ ಹೇಳಿ. ಅಂದರೆ ಬಾನು ಮುಷ್ತಾಕ್ ಅವರು ಅದನ್ನೇ ಹೇಳಿ. ನಾನು ಒಂದು ನಮ್ಮ ದೇಶ ಮೂಲವನ್ನು ಹುಡುಕಿದ್ರೆ ಇವತ್ತು ಹಿಸ್ಟ್ರಿ ಅಂತ ಏನಿದೆ, ಎಲ್ಲ ಧರ್ಮಕ್ಕೂ ಹಿಸ್ಟ್ರಿ ಇದೆ. ಸನಾತನ ಧರ್ಮಕ್ಕೆ ಹಿಸ್ಟ್ರಿ ಅಂತ ಇಲ್ಲ, ಸೃಷ್ಟಿಯಿಂದ ಬಂದ ಧರ್ಮ. ಅದಕ್ಕೆ ಆ ಓಂಕಾರ ಅಂತ ಹೇಳ್ತೀವಿ ಅಲ್ಲಿ ಅಕ್ಷರದಲ್ಲಿ. ಆ ಓಂಕಾರವನ್ನು ನಾವೆಲ್ಲ ಸ್ವೀಕಾರ ಮಾಡಿದಾಗ ಶಾಂತಿಯ ಜಯಂಕಾರ ಆಗ್ತದೆ. ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರ ಉದ್ಘಾಟನೆ. ನಾನು ಸ್ವಲ್ಪ ಗಾಂಧೀಜಿಯನ್ನು ಫಾಲೋ ಮಾಡೋದ್ರಿಂದ ಧರ್ಮ ಎಲ್ಲವನ್ನು ಒಂದೇ ಥರ ನೋಡೋದಾದರೆ ವಿವೇಕಾನಂದರು ಹೇಳಿದಾಗೆ ನಮ್ಮ ಸ್ವಧರ್ಮವನ್ನು ಪಾಲಿಸಿ ಎಲ್ಲ ಧರ್ಮವನ್ನು ಗೌರವಿಸಿ ಅಂತಿದೆ. ಹಾಗೆ ನಾನು ಅವರೊಬ್ಬರನ್ನೇ ಕರೆಯೋ ಬದಲು ಅವ್ರ ಜೊತೆಗೆ ದೀಪಾ ಬಸ್ತಿ ಅವರನ್ನು ಯಾಕೆ ಇಬ್ಬರಿಗೂ ಅವಾರ್ಡ್ ಸಿಕ್ಕಿದೆ, ಇಬ್ಬರು ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ. ಸೊ ಇಬ್ಬರನ್ನು ಕರೆದಾಗ ಇನ್ನೂ ಸಮಂಜಸ ಆಗುತ್ತೆ ಅಂತ ನನ್ನ ಭಾವನೆ. ಬಟ್ ಇವರು ಬಾನು ಮುಷ್ತಾಕ್ ಅವರು ಈಗ ಈ ಭುವನೇಶ್ವರ್ಗೆ ಅಪಮಾನ ಮಾಡಿದ್ರು, ಕ್ಷಮೆ ಯಾಚಿಸಬೇಕು ಅಂತೇಳಿ ಈಗ ಪ್ರತಾಪ್ ಸಿಂಹ ಅವರು ನ್ಯಾಯಾಲಯದ ಮೊರೆ ಕೂಡ ಹೋಗ್ತಿದ್ದಾರೆ ಇದ್ರ ನಡುವೆ. ಸೊ ಇದು ಸೆನ್ಸಿಟಿವ್ ಮ್ಯಾಟ್ರು, ನಾನೇನು ಕಮೆಂಟ್ ಮಾಡಲಿಕ್ಕೆ ಅದನ್ನು ಇಷ್ಟಪಡಲ್ಲ. ನಾನು ಒಂದು ಹೇಳೋದು ನೋಡಿ, ನಮ್ಮ ದೇಶ ಎಲ್ಲ ಧರ್ಮವನ್ನು ಒಟ್ಟುಗೂಡಿಸ್ಕೊಂಡು ಹೋಗಿದೆ. ಯಾವುದಾದ್ರು ಒಂದು ದೇಶ ಎಲ್ಲ ಧರ್ಮಕ್ಕೂ ವಿರೋಧ ಮಾಡದೆ ಸ್ವಾಗತ ಮಾಡಿದ ದೇಶ. ಆದರೆ ಇದರ ಮೂಲ ಬೇರೆ ಯಾವುದು? ಭಾರತದ್ದು ಯೋಗ ಭೂಮಿ ಅಂತ, ಯೋಗಿಗಳ ಭೂಮಿ ಅಂದರೆ ಸನಾತನ ಧರ್ಮ. ಸೊ ಆ ಮೂಲ ಬೇರನ್ನು ಗೌರವಿಸಿ ಮತ್ತು ಉಳಿದ ಧರ್ಮವನ್ನು ಗೌರವಿಸಿ ಮೂಲ ಬೇರನ್ನು ಸ್ವೀಕಾರ ಮಾಡಿ ಅಂತ ನಾನು ಜನರಲ್ಲೂ ಸರ್ಕಾರದಲ್ಲಿ ಹೇಳಿ. ಅಂದರೆ ಬಾನು ಮುಷ್ತಾಕ್ ಅವರು ಅದನ್ನೇ ಹೇಳಿ. ನಾನು ಒಂದು ನಮ್ಮ ದೇಶ ಮೂಲವನ್ನು ಹುಡುಕಿದ್ರೆ ಇವತ್ತು ಹಿಸ್ಟ್ರಿ ಅಂತ ಏನಿದೆ, ಎಲ್ಲ ಧರ್ಮಕ್ಕೂ ಹಿಸ್ಟ್ರಿ ಇದೆ. ಸನಾತನ ಧರ್ಮಕ್ಕೆ ಹಿಸ್ಟ್ರಿ ಅಂತ ಇಲ್ಲ, ಸೃಷ್ಟಿಯಿಂದ ಬಂದ ಧರ್ಮ. ಅದಕ್ಕೆ ಆ ಓಂಕಾರ ಅಂತ ಹೇಳ್ತೀವಿ ಅಲ್ಲಿ ಅಕ್ಷರದಲ್ಲಿ. ಆ ಓಂಕಾರವನ್ನು ನಾವೆಲ್ಲ ಸ್ವೀಕಾರ ಮಾಡಿದಾಗ ಶಾಂತಿಯ ಜಯಂಕಾರ ಆಗ್ತದೆ.